ಶ್ರಾವಣ ಬಂತು, ಪಾವಗಡಕ್ಕೆ ಕಳೆ ತಂತು. ಶ್ರಾವಣ ಮಾಸಕ್ಕೆ ಸಜ್ಜಾದ ಶನೇಶ್ವರದ ದೇವಾಲಯ. 3 ರಾಜ್ಯಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಆಗಮಿಸಲಿರುವ ಭಕ್ತಗಣ. ದೇವಸ್ಥಾನದಿಂದ ಸಕಲ ಸಿದ್ಧತೆ, ಪೊಲೀಸರಿಂದ ಬಿಗಿ ಬಂದೋಬಸ್ತ್. ಪಾವಗಡ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಸುಪ್ರಸಿದ್ಧಿ ಹೊಂದಿರುವ ದೇವಸ್ಥಾನ. ತುಮಕೂರು ಜಿಲ್ಲೆಯ ಪಾವಗಡ ಶನಿ ದೇವಸ್ಥಾನದ ಮಹಾತ್ಮನ ಕ್ಷೇತ್ರ. ಗಡಿ ಭಾಗದಲ್ಲಿರುವ ಪಾವಗಡದ ಶನೇಶ್ವರ ದೇವಸ್ಥಾನದ ವಿಶೇಷವೇನೆಂದರೆ, ಇಲ್ಲಿಗೆ ಬರುವ ಭಕ್ತಾದಿಗಳು ಬಹುತೇಕ ಉತ್ತರ ಕರ್ನಾಟಕ, ಸೀಮಾಂಧ್ರ ಮತ್ತು ತೆಲಂಗಾಣದಿಂದ ಹೆಚ್ಚಾಗಿ ಬರುತ್ತಾರೆ. ಇಲ್ಲಿಗೆ ಬರುವಂತಹ ಭಕ್ತಾದಿಗಳು ಶನಿ ದೋಷ ನಿವಾರಣೆಗೆ ದೇವಸ್ಥಾನದಲ್ಲಿ ಸರ್ವಸೇವೆ, ನವಗ್ರಹ ಪೂಜೆ, ತೈಲಾಭಿಷೇಕ ಸೇರಿದಂತೆ ಮತ್ತಿತರ ಪೂಜಾ ಕಾರ್ಯಕ್ರಮಗಳನ್ನು ಕೈಗೊಳ್ಳುತ್ತಾರೆ. ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ವಿವಿಧೆಡೆಯಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಶನೇಶ್ವರ ಸ್ವಾಮಿಯ ದರ್ಶನಕ್ಕೆ ಬರುತ್ತಾರೆ. ಸಾಮಾನ್ಯ ಜನರು, ರಾಜಕಾರಣಿಗಳು, ಸಿನಿಮಾ ತಾರೆಯರು, ಉದ್ಯಮಿಗಳು, ಸರ್ಕಾರ ಅಧಿಕಾರಿಗಳು, ಎಲ್ಲ ವರ್ಗದವರು ಶನೇಶ್ವರ ಸ್ವಾಮಿ ದರ್ಶನ ಪಡೆಯುತ್ತಾರೆ. ಉದ್ಯೋಗ ಆಕಾಂಕ್ಷಿಗಳು, ಮಕ್ಕಳಿಲ್ಲದವರು, ಮದುವೆ ಯೋಗ ಇಲ್ಲದವರು ಸ್ವಾಮಿಯ ದೇವಾಲಯಕ್ಕೆ ಹರಕೆ ಹೊತ್ತು ಬರುತ್ತಾರೆ. 3 ತಿಂಗಳಲ್ಲಿ ಫಲಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆಯ ಜನರಲ್ಲಿದೆ. ವಿಶಿಷ್ಟ ಶಕ್ತಿ ದೇವತೆ ಶೀತಲಾದೇವಿಯೂ ಸಹ ದೇವಸ್ಥಾನದ ಪ್ರಾಂಗಣದಲ್ಲಿ ಸನ್ನಿಧಿಯಲ್ಲಿ. ಸರ್, ನಾಳೆಯಿಂದ ಶ್ರಾವಣ ಮಾಸದ ಮೊದಲನೇ ಶನಿವಾರ ಸ್ಟಾರ್ಟ್ ಆಗ್ತಾ ಇದೆ. ಭಕ್ತಾದಿಗಳು ಬರ್ತಿದ್ದಾರೆ. ಅವರಿಗೆ ನೀವು ಟ್ರಸ್ಟ್ನ ವತಿಯಿಂದ ಯಾವ್ಯಾವ ರೀತಿಯಾದಂತಹ ಸೌಲಭ್ಯಗಳು ಮಾಡಿದ್ದೀರಾ ಸರ್? ಶ್ರೀ ಶನಿಮಹಾತ್ಮ ದೇವಸ್ಥಾನ ಸುಮಾರು 1955ರಲ್ಲಿ ಪ್ರಾರಂಭ ಆಗಿರುವಂಥ ದೇವಸ್ಥಾನ. ಇದು ಪ್ರತಿ ಶ್ರಾವಣದಲ್ಲಿ ಅದ್ಧೂರಿಯಾದಂಥ ಒಂದು ವಿಜೃಂಭಣೆಯಿಂದ ನಡೆಯುವಂಥ ಒಂದು ಕಾರ್ಯಕ್ರಮಗಳು ನಡೀತಾ ಇದೆ. ಇದರಲ್ಲಿ ಮೊದಲನೇದಾಗಿ ಬರುವಂಥ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರೋದ್ರಿಂದ ಪ್ರತಿ ವರ್ಷ ಸುಮಾರು ಲಕ್ಷಾಂತರ ಭಕ್ತಾದಿಗಳು ಕರ್ನಾಟಕ ಮತ್ತು ಆಂಧ್ರದಿಂದ ಇಲ್ಲಿ ಬರ್ತಾ ಇದ್ದಾರೆ. ಬರುವಂಥ ಎಲ್ಲ ಭಕ್ತಾದಿಗಳು ದೇವಸ್ಥಾನದಲ್ಲಿ ನವಗ್ರಹ ಸೇವೆ ಮಾಡಬೇಕು ಅನ್ನೋದೇ ಒಂದು ತುಂಬ ಶ್ರೇಷ್ಠವಾದಂಥ ಒಂದು ಇದು. ಅದಕ್ಕೋಸ್ಕರ ಪ್ರತಿಯೊಬ್ಬರು ಬಂದು ನವಗ್ರಹ ಪೂಜೆ ಮತ್ತು ತೈಲಾಭಿಷೇಕ ಮಾಡಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಬಂದು ದೇವರನ್ನು ಮಾಡ್ತಾ ಇದ್ದಾರೆ. ಈ ಕಾರಣದಿಂದ ನಾವು ಬರುವಂಥ ಭಕ್ತಾದಿಗಳಿಗೆ ಸಾಕಷ್ಟು ವ್ಯವಸ್ಥೆಗಳನ್ನ ಈ ವರ್ಷದಲ್ಲಿ ಹೊಸದಾಗಿ ಕಲ್ಪಿಸಿದ್ದೀವಿ. ಇದರಲ್ಲಿ ಮೊದಲನೇದಾಗಿ ನೀವು ಹೇಳಬೇಕು ಅಂತಂದರೆ, ನಮ್ಮ ಮಧುಗಿರಿ ಪುರಸಭಾ ವತಿಯಿಂದ ನಮಗೆ ಕೊಟ್ಟಿರುವಂಥ ಮೊಬೈಲ್ ಟಾಯ್ಲೆಟ್ಸ್ ಅದು ತುಂಬ ಇಂಪಾರ್ಟೆಂಟು. ಬಂದಂಥ ಭಕ್ತಾದಿಗಳನ್ನ ನಾವು ತುಂಬ ಬೇಕಾಗಿತ್ತು. ಅದನ್ನು ನಮ್ಮ ದೇವಸ್ಥಾನದ ಹತ್ತಿರದಲ್ಲೇ ಇಟ್ಟು ಅವ್ರಿಗೆ ಮೊದಲನೇದಾಗಿ ದೊಡ್ಡ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ಇದಲ್ಲದೆ ಬಂದಂಥ ಭಕ್ತಾದಿಗಳಿಗೆ ಮೊಬೈಲ್ ನೀರಿನ ವ್ಯವಸ್ಥೆ ಇಟ್ಬಿಟ್ಟು ದಾರಿ ಉದ್ದಕ್ಕೂ ಬರುವಂಥ ಎಲ್ಲ ಭಕ್ತಾದಿಗಳಿಗೂ ಅವ್ರು ಬಂದು ಕುಡಿಯೋದು ಬೇಡ, ದಾರಿ ಉದ್ದಕ್ಕೂ ಎಲ್ಲಿ ನಿಂತರೆ ಅಲ್ಲೇ ನೀರು ಸಿಗುವಂಥ ಒಂದು ವ್ಯವಸ್ಥೆನ ಇವತ್ತು ನಾವು ಕಲ್ಪಿಸ್ತಾ ಇದ್ವಿ. ಜೊತೆಗೆ ಡಾರ್ಮೆಂಟ್ರಿ ಹಾಲ್ನಲ್ಲಿ ಸುಮಾರು ಒಂದು 6 ರಿಂದ 8 ಸಾವಿರ ಜನ ಮಲಗುವಂಥ 2 ಡಾರ್ಮೆಂಟ್ರಿ ಹಾಲ್ನ ಈ ಸಲ ರೆಡಿ ಮಾಡಿದ್ವಿ. ಕಾರಣ ಏನಂತಂದರೆ, ಭಕ್ತಾದಿಗಳು ಬಂದು ಮಲಗುವಂಥದ್ದು, ಜೊತೆಗೆ ಮಳೆ ಬಿಸಿಲಿನಲ್ಲಿ ಅವ್ರು ಇರಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಅವ್ರಿಗೆ ಮಲಗಕ್ಕೆ ಒಂದು ವ್ಯವಸ್ಥೆ ಮಾಡಿದ್ವಿ. ಅದರೊಳಗಡೆ ಸ್ನಾನಕ್ಕೆ ಮತ್ತು ಶೌಚಾಲಯಕ್ಕೆ ಬೇರೆ ಸಪ್ರೇಟಾಗಿ ಒಂದು ವ್ಯವಸ್ಥೆ ಮಾಡ್ಕೊಟ್ಟಿದ್ದೀವಿ ಈ ಸತಿ. ಅದಲ್ಲದೆ ಬೇರೆ ಪಬ್ಲಿಕ್ ಟಾಯ್ಲೆಟ್ಸನ್ನು ನಾವು ಹೊಸದಾಗಿ ನಿರ್ಮಿಸಿದ್ದೀವಿ ಒಳಗಡೆ. ಈಗ ಆ ಪಬ್ಲಿಕ್ ಟಾಯ್ಲೆಟ್ನಲ್ಲಿ ಭಕ್ತಾದಿಗಳು ಅವರಿಗೆ ಆರೋಗ್ಯ ವಿಚಾರದಲ್ಲಿ ಯಾವ ಥರ ನೀವು ನಾವು ಮೊದಲನೇದಾಗಿ ಕಾರ್ಯಕಾರಿ ಸಮಿತಿ ನಮ್ಮ ದೇವಸ್ಥಾನದ ಅಭಿವೃದ್ಧಿಗೋಸ್ಕರ ಒಂದು ಹೊಸ ಯೋಜನೆಯನ್ನು ಕೈಗೊಂಡಿದೆ. ಇದು ಏನು ಅಂತಂದರೆ, ನಮ್ಮ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲದೇ ಇರುವಂಥ ಒಂದು ಬಂಗಾರದ ದೇವಸ್ಥಾನನ ನಾವು ಮಾಡ್ತಾಯಿದ್ದೀವಿ. ಈ ಪ್ರಾಜೆಕ್ಟು ನಿನ್ನೆ 7ನೇ ತಾರೀಕು ಬೆಳಿಗ್ಗೆ ಇದರದ್ದು ಮೊದಲನೇದಾಗಿ ಪ್ರಾರಂಭ ಮಾಡಿದ್ದೀವಿ. ಈ ಗೋಲ್ಡನ್ ಪ್ರಾಜೆಕ್ಟ್ ಏನು ಬಂದು ನಮ್ಮ ದೇವಸ್ಥಾನದ ಇರುವಂಥ ಗರ್ಭಗುಡಿ ಮತ್ತು ಪಕ್ಕದಲ್ಲಿರುವಂಥ ಪೂರ ಪ್ರಾಂಗಣ ಸುಮಾರು 1750 ಚದರಡಿ ಜಾಗನ ಈ ಗೋಲ್ಡನ್ ಪ್ರಾಜೆಕ್ಟಲ್ಲಿ ಪೂರ್ಣವಾಗಿ ತಾಮ್ರದ ಕವಚದ ಮೇಲೆ ಗೋಲ್ಡ್ನ ಅಳವಡಿಸಿ ಅದನ್ನು ಮುಚ್ತಾ ಇದ್ದೀವಿ. ಇದು ಬಂಗಾರದ ದೇವಸ್ಥಾನವಾಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಈ ಪ್ರಾಜೆಕ್ಟ್ ಬಂದು ಸುಮಾರು 6.5 ಕೋಟಿ ರೂಪಾಯಿ ಆಗುತ್ತೆ. ಇದು ನಿನ್ನೆ 7ನೇ ತಾರೀಕು ಪ್ರಾರಂಭ ಆಗಿ ಸುಮಾರು 6 ತಿಂಗಳೊಳಗಾಗಿ ಇದು ಮುಗಿಸ್ಬೇಕು ಅಂತ ನಮ್ಮ ಕಾರ್ಯಕಾರಿ ಸಮಿತಿ ತೀರ್ಮಾನ ಮಾಡಿದೆ. ಇದನ್ನು ಆದೋನಿ ಇರುವಂಥ ಒಬ್ಬ ದೊಡ್ಡ ಶಿಲ್ಪಿ ಅವರು, ಆ ಶಿಲ್ಪಿಗಳಿಗೆ ನಾವು ಇದನ್ನು ಒಪ್ಪಿಸಿದ್ದೀವಿ. ಅವರು ಹೆಸರು ಬಂದು ಗುಂಡಾಚಾರ್ ಅಂತೇಳಿ ಅವರು ಶಿಲ್ಪಿಗಳು. ಅವರು ಮಹಾನ್ ಶಿಲ್ಪಿಗಳು. ಅವರು ನಮ್ಮ ಮಂತ್ರಾಲಯದ ದೇವಸ್ಥಾನದ ಶಿಲ್ಪಿ ಮಾಡಿದಂಥ, ಬಂಗಾರದ ಕೆಲಸ ಮಾಡಿದಂಥ ವ್ಯಕ್ತಿ. ಜೊತೆಗೆ ಸಾಕಷ್ಟು ನಮ್ಮ ದೇವಸ್ಥಾನದ ಒಂದು 2,50,00,000 ರೂಪಾಯಿಗಳ ನಮ್ಮ ಬೆಳ್ಳಿ ತೇರನ್ನು ಅವರೇ ಮಾಡಿರುವಂಥದ್ದು. ಆ ಒಂದು ತೇರು ಇವತ್ತಿಗೂ ತುಂಬ ಅತಿ ಸೂಕ್ಷ್ಮವಾದಂಥ ತೇರು, ಅದೇ ಅಪರೂಪದ ತೇರು. ಅಂಥ ತೇರನ್ನು ಸಮೇತ ಮಾಡಿದ್ದಾರೆ. ಅವ್ರಿಗೆ ನಾವು ಈ ಕೆಲಸನ ವಹಿಸಿದ್ದೀವಿ. ಅವರು ಸುಮಾರು 6 ತಿಂಗಳ ಒಳಗಾಗಿ ಈ ಕೆಲಸನ ಮುಂದುವರಿಸಿಬಿಟ್ಟು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಇದರ ಪೂರ್ಣ ವಿವರನ ಇನ್ನೊಂದು ತಿಂಗಳೊಳಗಾಗಿ ನಾವು ಪ್ರೆಸ್ ಮೀಟ್ ಮಾಡಿ ನಿಮ್ಮೆಲ್ಲರಿಗೂ ತಿಳಿಸ್ತೀವಿ.